ನಾವು ಇಂಗ್ಲೀಷ್ ಮಾತನಾಡಲು ಕಲಿಯುವಾಗ ನಮ್ಮದು ಯಾವಾಗಲೂ ಒಂದೇ ಕಂಪ್ಲೇಂಟ್ ಆಗಿರುತ್ತೆ. ಸೊ ಏನಂದರೆ ನನಗೆ ಇಂಗ್ಲೀಷನ್ನು ಅರ್ಥ ಆಗುತ್ತೆ, ಆದರೂ ಕೂಡ ಮಾತನಾಡಲು ತುಂಬ ಸ್ಟ್ರಗಲ್ ಆಗುತ್ತೆ, ಮಾತನಾಡೋಕ್ಕೆ ಬರುವುದಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಅದನ್ನು ನಾವು ಹೇಗೆ ಈಸಿ ಮಾಡ್ಕೋಬೇಕು ಅಂತಂದರೆ, ಸೊ ಡೋಂಟ್ ವರಿ, ಇನ್ ದಿಸ್ ವಿಡಿಯೋ ವಿ ವಿಲ್ ಲರ್ನ್ 100 ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸಸ್ ವಿತ್ ಕನ್ನಡ ಮೀನಿಂಗ್ that you can actually use in your everyday life. Listen, repeat and practice these sentences every day. By the end of this video, you will have 100 useful English sentences ready to speak. So let's start. First of all, we will start with some basic sentences. Shubhodaya, good morning. Good morning. ನೀವು ಹೇಗಿದ್ದೀರಾ? How are you? How are you? ನಾನು ಚೆನ್ನಾಗಿದ್ದೇನೆ. I am fine. ಐ ಆಮ್ ಫೈನ್. ಐ ಆಮ್ ಫೈನ್ನ ಅಲ್ಟರ್ನೇಟಿವ್ಸ್ ಬಹಳಷ್ಟು ಇವೆ. ನೀವು ಐ ಆಮ್ ಫೈನ ಇನ್ಸ್ಟೆಡ್ ಆಗಿ ಹೀಗೂ ಹೇಳ್ಬೋದು. ಐ ಆಮ್ ಡೂಯಿಂಗ್ ವೆಲ್, ಐ ಆಮ್ ಪ್ರಿಟಿ ಗುಡ್, ಐ ಆಮ್ ಡೂಯಿಂಗ್ ಓಕೆ, ಐ ಆಮ್ ಆಲ್ ರೈಟ್ ಅಂತಲೂ ಹೇಳ್ಬೋದು. ಸೊ ಫಾರ್ ಕ್ಯಾಶುವಲ್ ಕಾನ್ವರ್ಸೇಷನಲ್ಲಿ ನಾವು ಹೇಳ್ತಾ ಇರ್ತೀವಲ್ವ, ಐ ಆಮ್ ಗುಡ್, ಐ ಆಮ್ ಪ್ರಿಟಿ ಗುಡ್ ಆ್ಯಂಡ್ ಐ ಆಮ್ ಡೂಯಿಂಗ್ ಗ್ರೇಟ್ ಅಂತ. ಸೊ ಹೀಗೂ ಹೇಳ್ಬೋದು. ನೀನು ಏನು ಮಾಡುತ್ತಿದ್ದೀಯಾ? ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ನಾನು ಕೆಲಸ ಮಾಡುತ್ತಿದ್ದೇನೆ. ಐ ಆಮ್ ವರ್ಕಿಂಗ್. ಐ ಆಮ್ ವರ್ಕಿಂಗ್. ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ನಾನು ಮನೆಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಹೋಮ್. ಐ ಆಮ್ ಗೋಯಿಂಗ್ ಹೋಮ್. ಏನಾಯಿತು? ವಾಟ್ ಹ್ಯಾಪನ್ಡ್? ವಾಟ್ ಹ್ಯಾಪನ್ಡ್? ಏನೂ ಆಗಿಲ್ಲ. ನಥಿಂಗ್ ಹ್ಯಾಪನ್ಡ್. ನಥಿಂಗ್ ಹ್ಯಾಪನ್ಡ್. ಚಿಂತಿಸಬೇಡ. ಡೋಂಟ್ ವರಿ. ಡೋಂಟ್ ವರಿ. ಎದ್ದೇಳು ಅಥವಾ ಏಳು ಅಂತ ಹೇಳ್ತಾ ಇರ್ತೀವಲ್ವ, ಸೊ ಅದಕ್ಕೆ ಹೇಳ್ತೀವಿ ವೇಕಪ್. ವೇಕಪ್. ಬೇಗ ತಯಾರಾಗು. ಗೆಟ್ ರೆಡಿ ಕ್ವಿಕ್ಲಿ. ಗೆಟ್ ರೆಡಿ ಕ್ವಿಕ್ಲಿ. ಹಲ್ಲು ಉಜ್ಜು ಅಥವಾ ನಿನ್ನ ಹಲ್ಲು ಉಜ್ಕೋ ಅಂತ ಹೇಳ್ತಾ ಇರ್ತೀವಲ್ವ, ಸೊ ಅದಕ್ಕೆ ಹೇಳ್ತೀವಿ ಬ್ರಷ್ ಯುವರ್ ಟೀತ್. ಬ್ರಷ್ ಯುವರ್ ಟೀತ್. ಸ್ನಾನ ಮಾಡು. ಟೇಕ್ ಅ ಶಾವರ್. ಟೇಕ್ ಅ ಶಾವರ್. ಉಪಹಾರ ಮಾಡು. ನಿನ್ನ ಉಪಹಾರ ಮಾಡು. ಬೆಳಗಿನ ಉಪಹಾರ ಮಾಡು ಅಂತ ಹೇಳ್ತಾ ಇರ್ತೀವಲ್ವ, ಸೊ ಅದಕ್ಕೆ ಹೇಳ್ತೀವಿ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ನನ್ನ ಫೋನ್ ಎಲ್ಲಿದೆ? ವೇರ್ ಈಸ್ ಮೈ ಫೋನ್? ವೇರ್ ಈಸ್ ಮೈ ಫೋನ್? ಅದು ನನಗೆ ಸಿಗುತ್ತಿಲ್ಲ. ಐ ಕಾಂಟ್ ಫೈಂಡ್ ಇಟ್. ಐ ಕಾಂಟ್ ಫೈಂಡ್ ಇಟ್. ದಯವಿಟ್ಟು ಬಾಗಿಲು ತೆರೆ. ಪ್ಲೀಸ್ ಓಪನ್ ದ ಡೋರ್. ಪ್ಲೀಸ್ ಓಪನ್ ದ ಡೋರ್. ಕಿಟಕಿ ಮುಚ್ಚು. ಕ್ಲೋಸ್ ದ ವಿಂಡೋ. ಕ್ಲೋಸ್ ದ ವಿಂಡೋ. ಲೈಟ್ ಆಫ್ ಮಾಡು. ಟರ್ನ್ ಆಫ್ ದ ಲೈಟ್. ಟರ್ನ್ ಆಫ್ ದ ಲೈಟ್. ನೀನು ಏನು ಹೇಳಲು ಬಯಸುತ್ತೀಯಾ? ನೀನು ಏನು ಹೇಳಲು ಹೊರಟಿದೆಯಾ? ಇದರ ಅರ್ಥ ಏನು ಅಂತ ನಾವು ಕೇಳ್ತಾ ಇರ್ತೀವಲ್ವ, ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಡು ಯು ಮೀನ್? ವಾಟ್ ಡು ಯು ಮೀನ್? ನನಗೆ ಅರ್ಥವಾಗುತ್ತಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ದಯವಿಟ್ಟು ಮತ್ತೊಮ್ಮೆ ಹೇಳಿ. ಪ್ಲೀಸ್ ಸೇ ಇಟ್ ಅಗೇನ್. ಪ್ಲೀಸ್ ಸೇ ಇಟ್ ಅಗೇನ್. ದಯವಿಟ್ಟು ನಿಧಾನವಾಗಿ ಮಾತನಾಡಿ. ಸ್ಪೀಕ್ ಸ್ಲೋಲಿ ಪ್ಲೀಸ್. ಸ್ಪೀಕ್ ಸ್ಲೋಲಿ ಪ್ಲೀಸ್. ನೀವು ನನಗೆ ಸಹಾಯ ಮಾಡಬಹುದೇ? ಕ್ಯಾನ್ ಯು ಹೆಲ್ಪ್ ಮೀ? ಕ್ಯಾನ್ ಯು ಹೆಲ್ಪ್ ಮೀ? ಖಂಡಿತ, ಅಫ್ಕೋರ್ಸ್ ಮಾಡುತ್ತೇನೆ ಅಂತ ಹೇಳ್ತೀವಲ್ವ, ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅಫ್ಕೋರ್ಸ್. ಅಫ್ಕೋರ್ಸ್. ಯಾವ ಸಮಸ್ಯೆಯೂ ಇಲ್ಲ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಪರವಾಗಿಲ್ಲ. ದಟ್ಸ್ ಓಕೆ. ದಟ್ಸ್ ಓಕೆ. ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ ಅಂದರೆ ನಾನು ನಿಮ್ಮ ಮಾತಿಗೆ ಒಪ್ಪುತ್ತೇನೆ ಅಂತ ಹೇಳ್ತೀವಲ್ವ, ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಅಗ್ರಿ ವಿತ್ ಯು. ಐ ಅಗ್ರಿ ವಿತ್ ಯು. ನಾನು ಒಪ್ಪುವುದಿಲ್ಲ ಅಂದರೆ ನಾನು ನಿಮ್ಮ ಮಾತಿಗೆ ಒಪ್ಪುವುದಿಲ್ಲ ಅಂತ ಅರ್ಥ ಕೊಡುತ್ತೆ, ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಡೋಂಟ್ ಅಗ್ರಿ. ಐ ಡೋಂಟ್ ಅಗ್ರಿ. ಹೋಗೋಣ ಅಂದರೆ ನಡಿ ಹೋಗೋಣ ಅಂತ ಹೇಳ್ತಾ ಇರ್ತೀವಲ್ವ, ಸೊ ಅದಕ್ಕೆ ಹೇಳ್ತೀವಿ ಲೆಟ್ಸ್ ಗೋ. ಲೆಟ್ಸ್ ಗೋ. ನನಗಾಗಿ ಕಾಯು ಅಥವಾ ನನಗಾಗಿ ಕಾಯಿಲ್ಲೇ, ನನಗಾಗಿ ವೇಟ್ ಮಾಡು ಅಂತ ಹೇಳ್ತೀವಲ್ವ, ಸೊ ಅದಕ್ಕೆ ಹೇಳ್ತೀವಿ ವೇಟ್ ಫಾರ್ ಮೀ. ವೇಟ್ ಫಾರ್ ಮೀ. ನನ್ನ ಜೊತೆ ಬಾ. ಕಮ್ ವಿತ್ ಮೀ. ಕಮ್ ವಿತ್ ಮೀ. ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ಐ ಆಮ್ ಕಮಿಂಗ್. ನಾನು ಬೇಗ ಹಿಂತಿರುಗುತ್ತೇನೆ. ನಾನು ಬೇಗ ಮತ್ತೆ ಬರುತ್ತೇನೆ ಅಂತ ಹೇಳ್ತೀವಲ್ವ, ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ವಿಲ್ ಬಿ ಬ್ಯಾಕ್ ಸೂನ್. ಐ ವಿಲ್ ಬಿ ಬ್ಯಾಕ್ ಸೂನ್. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ? ವೇರ್ ಆರ್ ವಿ ಗೋಯಿಂಗ್? ವೇರ್ ಆರ್ ವಿ ಗೋಯಿಂಗ್? ಮಾರುಕಟ್ಟೆಗೆ ಹೋಗೋಣ. ನಡಿ ಮಾರುಕಟ್ಟೆಗೆ ಹೋಗೋಣ ಅಂತ ಹೇಳ್ತೀವಲ್ವ, ಸೊ ಆವಾಗ ನಾವು ಹೇಳ್ತೀವಿ ಲೆಟ್ಸ್ ಗೋ ಟು ದ ಮಾರ್ಕೆಟ್.
ಲೆಟ್ಸ್ ಗೋ ಟು ದ ಮಾರ್ಕೆಟ್. ತುಂಬ ಜನಸಂದಣಿ ಇದೆ. ಇಟ್ಸ್ ವೆರಿ ಕ್ರೌಡೆಡ್. ಇಟ್ಸ್ ವೆರಿ ಕ್ರೌಡೆಡ್. ಜಾಗರೂಕರಾಗಿರು. ಬಿ ಕೇರ್ಫುಲ್. ಬಿ ಕೇರ್ಫುಲ್. ಮನೆಗೆ ಹಿಂದು ತಿರುಗೋಣ, ನಡಿ ಮನೆಗೆ ಹೋಗೋಣ ಅಂತ ಹೇಳ್ತೀವಲ್ವ. ಸೊ ಆವಾಗ ಹೇಳ್ತೀವಿ ಲೆಟ್ಸ್ ಗೋ ಬ್ಯಾಕ್ ಹೋಮ್. ಲೆಟ್ಸ್ ಗೋ ಬ್ಯಾಕ್ ಹೋಮ್. ಇದು ಎಷ್ಟು ಅಥವಾ ಇದರ ಬೆಲೆ ಎಷ್ಟು ಅಂತ ಕೇಳ್ತಾ ಇರ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹೌ ಮಚ್ ಈಸ್ ದಿಸ್. ಹೌ ಮಚ್ ಈಸ್ ದಿಸ್. ಇದು ತುಂಬ ದುಬಾರಿ. ಇಟ್ಸ್ ಟು ಎಕ್ಸ್ಪೆನ್ಸಿವ್. ಇಟ್ಸ್ ಟು ಎಕ್ಸ್ಪೆನ್ಸಿವ್. ಇದಕ್ಕಿಂತ ಕಡಿಮೆ ಬೆಲೆಯದ್ದು ಇದೆಯೇ ಅಂತ ನಾವು ಕೇಳ್ತೀವಲ್ವ ಏನಾದರೂ ಮಾರುಕಟ್ಟೆಗೆ ಪರ್ಚೇಸ್ ಮಾಡೋಕ್ಕೆ ಹೋದರೆ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೂ ಯು ಹ್ಯಾವ್ ಚೀಪರ್ ಒನ್. ಡೂ ಯು ಹ್ಯಾವ್ ಚೀಪರ್ ಒನ್. ನನಗೆ ಇದು ಇಷ್ಟವಾಗಿದೆ. ಐ ಲೈಕ್ ದಿಸ್ ಒನ್. ಐ ಲೈಕ್ ದಿಸ್ ಒನ್. ನನಗೆ ಇದು ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ದಿಸ್. ಐ ಡೋಂಟ್ ಲೈಕ್ ದಿಸ್. ಬೆಲೆಯನ್ನು ಕಡಿಮೆ ಮಾಡಬಹುದೇ. ಕ್ಯಾನ್ ಯು ರಿಡ್ಯೂಸ್ ದ ಪ್ರೈಸ್. ಕ್ಯಾನ್ ಯು ರಿಡ್ಯೂಸ್ ದ ಪ್ರೈಸ್. ನಾನು ಇದನ್ನು ತೆಗೆದುಕೊಳ್ಳುತ್ತೇನೆ. ಐ ವಿಲ್ ಟೇಕ್ ದಿಸ್. ಐ ವಿಲ್ ಟೇಕ್ ದಿಸ್. ನೀವು UPI ಸ್ವೀಕರಿಸುತ್ತೀರಾ. ಡೂ ಯು ಎಕ್ಸೆಪ್ಟ್ UPI. ಡೂ ಯು ಎಕ್ಸೆಪ್ಟ್ UPI. ದಯವಿಟ್ಟು ಒಂದು ಚೀಲ ಕೊಡಿ. ಗಿವ್ ಮಿ ಅ ಬ್ಯಾಗ್ ಪ್ಲೀಸ್. ಗಿವ್ ಮಿ ಅ ಬ್ಯಾಗ್ ಪ್ಲೀಸ್. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗೆ ಹಸಿವಾಗಿದೆ. ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ. ನನಗೆ ಬಾಯಾರಿಕೆ ಆಗಿದೆ. ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ. ನಿನಗೆ ಏನು ತಿನ್ನಬೇಕು ಅಂದರೆ ನಿನಗೆ ಏನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಿನಗೆ ಏನು ಬೇಕು ತಿನ್ನೋಕ್ಕೆ ಅಂತ ಕೇಳ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಡು ಯು ವಾಂಟ್ ಟು ಈಟ್. ವಾಟ್ ಡು ಯು ವಾಂಟ್ ಟು ಈಟ್. ನನಗೆ ಸ್ವಲ್ಪ ಅನ್ನ ಬೇಕು. ಐ ವಾಂಟ್ ಸಮ್ ರೈಸ್. ಐ ವಾಂಟ್ ಸಮ್ ರೈಸ್. ಆಹಾರ ತುಂಬ ರುಚಿಯಾಗಿದೆ. ದ ಫುಡ್ ಈಸ್ ಡಿಲಿಷಿಯಸ್. ದ ಫುಡ್ ಈಸ್ ಡಿಲಿಷಿಯಸ್. ಇದು ತುಂಬ ಖಾರವಾಗಿದೆ. ಇಟ್ಸ್ ಟು ಸ್ಪೈಸಿ. ಇಟ್ಸ್ ಟು ಸ್ಪೈಸಿ. ನನಗೆ ಇನ್ನಷ್ಟು ಬೇಡ. ನನಗೆ ಮತ್ತೆ ಬೇಡ. ನನಗೆ ಮತ್ತೆ ಏನು ಬೇಡ ಅಂತ ಹೇಳ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಡೋಂಟ್ ವಾಂಟ್ ಮೋರ್. ಐ ಡೋಂಟ್ ವಾಂಟ್ ಮೋರ್. ನನಗೆ ಸ್ವಲ್ಪ ನೀರು ಕೊಡಿ. ಗಿವ್ ಮಿ ಸಮ್ ವಾಟರ್. ಗಿವ್ ಮಿ ಸಮ್ ವಾಟರ್. ನನ್ನ ಹೊಟ್ಟೆ ತುಂಬಿದೆ. ಐ ಆಮ್ ಫುಲ್. ಐ ಆಮ್ ಫುಲ್. ಊಟ ಮಾಡೋಣ ಅಥವಾ ಊಟ ಮಾಡೋಣ ನಡೀರಿ ಅಂತ ಹೇಳ್ತೀವಲ್ವ. ಸೊ ಆವಾಗ ಹೇಳ್ತೀವಿ ಲೆಟ್ಸ್ ಹ್ಯಾವ್ ಡಿನೋ. ಲೆಟ್ಸ್ ಹ್ಯಾವ್ ಡಿನೋ. ನಾನು ಈಗ ಬ್ಯುಸಿಯಾಗಿದ್ದೇನೆ. ಐ ಆಮ್ ಬ್ಯುಸಿ ರೈಟ್ ನಾವ್. ಐ ಆಮ್ ಬ್ಯುಸಿ ರೈಟ್ ನಾವ್. ನನಗೆ ಸ್ವಲ್ಪ ಕೆಲಸ ಇದೆ. ಐ ಹ್ಯಾವ್ ಸಮ್ ವರ್ಕ್. ಐ ಹ್ಯಾವ್ ಸಮ್ ವರ್ಕ್. ನಾನು ಅದನ್ನು ನಂತರ ಮಾಡುತ್ತೇನೆ. ಐ ವಿಲ್ ಡೂ ಇಟ್ ಲೇಟರ್. ಐ ವಿಲ್ ಡೂ ಇಟ್ ಲೇಟರ್. ನನ್ನ ಕೆಲಸ ಬಹುತೇಕ ಮುಗಿದಿದೆ. ಐ ಆಮ್ ಆಲ್ಮೋಸ್ಟ್ ಡನ್. ಐ ಆಮ್ ಆಲ್ಮೋಸ್ಟ್ ಡನ್. ನನಗೆ 5 ನಿಮಿಷ ಕೊಡಿ. ಗಿವ್ ಮಿ 5 ಮಿನಿಟ್ಸ್. ಗಿವ್ ಮಿ 5 ಮಿನಿಟ್ಸ್. ನನಗೆ ಸ್ವಲ್ಪ ಸಮಯ ಬೇಕು. ಐ ನೀಡ್ ಸಮ್ ಟೈಮ್. ಐ ನೀಡ್ ಸಮ್ ಟೈಮ್. ನಾನು ಅದರ ಬಗ್ಗೆ ಮರೆತಿದ್ದೆ. ಐ ಫಾಗಟ್ ಅಬೌಟ್ ಇಟ್. ಐ ಫಾಗಟ್ ಅಬೌಟ್ ಇಟ್. ಈಗ ನನಗೆ ನೆನಪಾಯಿತು. ಐ ರಿಮೆಂಬರ್ ನಾವ್. ಐ ರಿಮೆಂಬರ್ ನಾವ್. ಕೆಲಸವನ್ನು ಪ್ರಾರಂಭಿಸೋಣ. ನಡೀರಿ ಈಗ ಕೆಲಸವನ್ನು ಪ್ರಾರಂಭಿಸೋಣ ಅಂತ ಹೇಳ್ತೀವಲ್ವ. ಸೊ ಆವಾಗ ಹೇಳ್ತೀವಿ ಲೆಟ್ಸ್ ಸ್ಟಾರ್ಟ್ ದ ವರ್ಕ್. ಲೆಟ್ಸ್ ಸ್ಟಾರ್ಟ್ ದ ವರ್ಕ್. ಕೆಲಸ ಮುಗಿದಿದೆ. ದ ವರ್ಕ್ ಈಸ್ ಫಿನಿಶ್ಡ್. ದ ವರ್ಕ್ ಈಸ್ ಫಿನಿಶ್ಡ್. ನನಗೆ ನಂತರ ಕರೆ ಮಾಡು. ಕಾಲ್ ಮಿ ಲೇಟರ್. ಕಾಲ್ ಮಿ ಲೇಟರ್. ನಾನು ನಿಮಗೆ ಮತ್ತೆ ಕರೆ ಮಾಡುತ್ತೇನೆ. ಐ ವಿಲ್ ಕಾಲ್ ಯು ಬ್ಯಾಕ್. ಐ ವಿಲ್ ಕಾಲ್ ಯು ಬ್ಯಾಕ್. ನೀನು ನನಗೆ ಏಕೆ ಕರೆ ಮಾಡಲಿಲ್ಲ. ವೈ ಡಿಂಟ್ ಯು ಕಾಲ್ ಮೀ. ವೈ ಡಿಂಟ್ ಯು ಕಾಲ್ ಮೀ. ನನ್ನ ಫೋನ್ ಚಾರ್ಜ್ ಆಗುತ್ತಿದೆ. ಮೈ ಫೋನ್ ಈಸ್ ಚಾರ್ಜಿಂಗ್. ಮೈ ಫೋನ್ ಈಸ್ ಚಾರ್ಜಿಂಗ್. ಬ್ಯಾಟರಿ ಕಡಿಮೆಯಾಗಿದೆ. ದ ಬ್ಯಾಟ್ರಿ ಈಸ್ ಲೋ. ದ ಬ್ಯಾಟ್ರಿ ಈಸ್ ಲೋ. ನನಗೆ ವಿವರಗಳನ್ನು ಕಳುಹಿಸು. ಸೆಂಡ್ ಮಿ ದ ಡೀಟೇಲ್ಸ್. ಸೆಂಡ್ ಮಿ ದ ಡೀಟೇಲ್ಸ್. ನಿನ್ನ ಮೆಸೇಜನ್ನು ಪರಿಶೀಲಿಸು ಅಥವಾ ಮೆಸೇಜನ್ನು ಚೆಕ್ ಮಾಡು ಅಂತ ಹೇಳ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಚೆಕ್ ಯುವರ್ ಮೆಸೇಜ್. ಚೆಕ್ ಯುವರ್ ಮೆಸೇಜ್. ನಾನು ನಂತರ ಮೆಸೇಜ್ ಮಾಡುತ್ತೇನೆ. ಐ ವಿಲ್ ಟೆಕ್ಸ್ಟ್ ಯು ಲೇಟರ್. ಐ ವಿಲ್ ಟೆಕ್ಸ್ಟ್ ಯು ಲೇಟರ್.
ನನ್ನ ಧ್ವನಿ ಕೇಳಿಸುತ್ತಿದೆಯೇ? ಕ್ಯಾನ್ ಯು ಹಿಯರ್ ಮೀ? ಕ್ಯಾನ್ ಯು ಹಿಯರ್ ಮೀ? ನೆಟ್ವರ್ಕ್ ಸರಿಯಾಗಿಲ್ಲ, ಇಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ, ನೆಟ್ವರ್ಕ್ ಸರಿಯಾಗಿಲ್ಲ ಅಂತ ಹೇಳ್ತೀವಲ್ವ, ಸೊ ಅದಕ್ಕೆ ಹೇಳ್ತೀವಿ ದ ನೆಟ್ವರ್ಕ್ ಈಸ್ ನಾಟ್ ಗುಡ್. ದ ನೆಟ್ವರ್ಕ್ ಈಸ್ ನಾಟ್ ಗುಡ್. ನಾನು ಸಂತೋಷವಾಗಿದ್ದೇನೆ. ಐ ಆಮ್ ಹ್ಯಾಪಿ. ಐ ಆಮ್ ಹ್ಯಾಪಿ. ನಾನು ದಣಿದಿದ್ದೇನೆ. ಐ ಆಮ್ ಟಯರ್ಡ್. ಐ ಆಮ್ ಟಯರ್ಡ್. ನನಗೆ ನಿದ್ದೆ ಬರುತ್ತಿದೆ. ಐ ಆಮ್ ಫೀಲಿಂಗ್ ಸ್ಲೀಪಿ. ಐ ಆಮ್ ಫೀಲಿಂಗ್ ಸ್ಲೀಪಿ. ನನಗೆ ಚಿಂತೆಯಾಗುತ್ತಿದೆ. ಐ ಆಮ್ ವರೀಡ್. ಐ ಆಮ್ ವರೀಡ್. ಕೋಪ ಮಾಡಿಕೊಳ್ಳಬೇಡ. ಡೋಂಟ್ ಬಿ ಆ್ಯಂಗ್ರಿ. ಡೋಂಟ್ ಬಿ ಆ್ಯಂಗ್ರಿ. ಶಾಂತವಾಗು. ಕಾಮ್ ಡೌನ್. ಕಾಮ್ ಡೌನ್. ನನ್ನನ್ನು ಕ್ಷಮಿಸಿ. ಐ ಆಮ್ ಸಾರಿ. ಐ ಆಮ್ ಸಾರಿ. ಇದು ನನ್ನ ತಪ್ಪು. ಇಟ್ಸ್ ಮೈ ಮಿಸ್ಟೇಕ್. ಇಟ್ಸ್ ಮೈ ಮಿಸ್ಟೇಕ್. ತಡ ಮಾಡಬೇಡ. ಡೋಂಟ್ ಬಿ ಲೇಟ್. ಡೋಂಟ್ ಬಿ ಲೇಟ್. ಎಲ್ಲವೂ ಸರಿಯಾಗುತ್ತದೆ. ಎವ್ರಿಥಿಂಗ್ ವಿಲ್ ಬಿ ಫೈನ್. ಎವ್ರಿಥಿಂಗ್ ವಿಲ್ ಬಿ ಫೈನ್. ನೀನು ಯಾವುದಕ್ಕಾಗಿ ಕಾಯುತ್ತಿದ್ದೀಯಾ? ವಾಟ್ ಆರ್ ಯು ವೇಟಿಂಗ್ ಫಾರ್? ವಾಟ್ ಆರ್ ಯು ವೇಟಿಂಗ್ ಫಾರ್? ಬೇಗ ಮಾಡು. ಹರಿಯಪ್. ಹರಿಯಪ್. ನಿಧಾನವಾಗಿ ಮಾಡು, ಅಥವಾ ನೀನು ಎಷ್ಟು ಸಮಯ ಬೇಕು ಅಷ್ಟು ಸಮಯ ತಗೋ, ಆದರೂ ನಿಧಾನವಾಗಿ ಮಾಡು ಅಂತ ಹೇಳ್ತೀವಲ್ವ, ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಟೇಕ್ ಯುವರ್ ಟೈಮ್. ಟೇಕ್ ಯುವರ್ ಟೈಮ್. ನನಗೆ ಯೋಚಿಸಲು ಬಿಡು. ಲೆಟ್ ಮಿ ಥಿಂಕ್. ಲೆಟ್ ಮಿ ಥಿಂಕ್. ನಾನು ಪರಿಶೀಲಿಸುತ್ತೇನೆ, ಅಂದರೆ ನಾನು ಚೆಕ್ ಮಾಡುತ್ತೇನೆ ಅಂತ ಹೇಳ್ತೀವಲ್ವ, ಸೊ ಅದಕ್ಕೆ ಹೇಳ್ತೀವಿ ಲೆಟ್ ಮಿ ಚೆಕ್. ಲೆಟ್ ಮಿ ಚೆಕ್. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಐ ಡೋಂಟ್ ನೋ. ನನಗೆ ಏನು ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ. ನನಗೆ ಅದರ ಬಗ್ಗೆ ಐಡಿಯಾನೇ ಇಲ್ಲ ಅಂತ ಹೇಳ್ತೀವಲ್ವ, ನನಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ, ಅದರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಅಂತ ಹೇಳ್ತೀವಲ್ವ, ಸೊ ಆವಾಗ ಹೇಳ್ತೀವಿ ಐ ಹ್ಯಾವ್ ನೋ ಐಡಿಯಾ. ಐ ಹ್ಯಾವ್ ನೋ ಐಡಿಯಾ. ನಾಳೆ ಭೇಟಿಯಾಗೋಣ. ಸಿ ಯು ಟುಮಾರೋ. ಸಿ ಯು ಟುಮಾರೋ. ನಿಮ್ಮ ದಿನ ಶುಭವಾಗಿರಲಿ. ಹ್ಯಾವ್ ಅ ನೈಸ್ ಡೇ. ಹ್ಯಾವ್ ಅ ನೈಸ್ ಡೇ. ಪ್ರತಿದಿನ ಇಂಗ್ಲೀಷ್ ಅಭ್ಯಾಸ ಮಾಡುತ್ತೀರಿ. ಕೀಪ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಎವ್ರಿ ಡೇ. ಕೀಪ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಎವ್ರಿ ಡೇ. ಇವತ್ತು ನೀವು 100 ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸಸ್ಸನ್ನು ಕಲಿತಿದ್ದೀರಿ. ಈ ಸೆಂಟೆನ್ಸಸ್ಸನ್ನು ಕೇವಲ ಓದಬೇಡಿ, ಜೋರಾಗಿ ಮಾತನಾಡಿ ಪ್ರತಿದಿನ ರಿಪೀಟ್ ಮಾಡಿ ಮತ್ತು ನಿಮ್ಮ ಡೈಲಿ ಲೈಫ್ನಲ್ಲಿ ಬಳಸಲು ಪ್ರಯತ್ನಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂಗ್ಲೀಷ್ ಲರ್ನಿಂಗ್ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ ಎಂದು ಟೈಪ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.